ಏನು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಏನು KADB ಭೂ ಸ್ವಾಧೀನ ವಶಪಡಿಸಿಕೊಂಡಿರೋದು ಇದಕ್ಕೆ ವಿರೋಧಿಸಿ ಇವತ್ತು ದೇವನಹಳ್ಳಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಏನು ರಾಜ್ಯಾದ್ಯಂತ ಇವತ್ತು ರೈತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಬೃಹತ್ತಾದ ಹೋರಾಟ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು. ಏನು ನಾವು ಇವತ್ತು ದೇವನಹಳ್ಳಿ ಟೌನಲ್ಲಿ ಇರ್ತಕ್ಕಂಥದ್ದು, ದೇವನಹಳ್ಳಿ ಟೌನಲ್ಲಿ ಇವತ್ತು ಪ್ರತಿಭಟನಾ ಸ್ಥಳದಲ್ಲಿ ಯಾವ ರೀತಿ ರೈತರನ್ನ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪೊಲೀಸ್ ವ್ಯವಸ್ಥೆ ಕೂಡ ಯಾವ ರೀತಿ ಭದ್ರತೆ ಮಾಡ್ಕೊಂಡಿದೆ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ನನ್ನ ಎಡಭಾಗ ಗಮನಿಸ್ತಾ ಇದ್ದ ಪೊಲೀಸ್ ವಾಹನಗಳನ್ನ ಪಿರಂಗಿ ಜಲ ಪಿರಂಗಿ ವಾಹನವನ್ನು ಕೂಡ ಗಮನಿಸ್ತಾ ಇದ್ವಿ. ರೈತರನ್ನು ಯಾವ ರೀತಿ ಹತ್ತಿಕ್ಕಲಿಕ್ಕೆ ಮತ್ತು ಅವ್ರು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸ್ ವ್ಯವಸ್ಥೆ ಈಗಾಗಲೇ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಕೂಡ ಗಮನಿಸ್ತಾ ಇರ್ತಕ್ಕಂಥ ಈಗ ಒಂದು ಹೋರಾಟ ಸ್ಥಳದಲ್ಲಿ ಪೊಲೀಸರ ನಿಯೋಜನೆ ಕೂಡ ಸಾವಿರಾರು ಒಂದು 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಿ ಇವತ್ತು ಯಾವುದೇ ಅಹಿತಕರ ಘಟನೆ ನಡೆದಂತೆ ಒಂದು ಕೂಡ ಎಚ್ಚರಿಕೆ ಪ್ರಿಕಾಷನರೀಸ್ ತಗೊಂಡಿರ್ತಕ್ಕಂಥದ್ದು. ಏನು ಸರ್ಕಾರಕ್ಕೆ ಸಂಪೂರ್ಣ 1,777 ಎಕರೆ ಪ್ರದೇಶ ಭೂಸ್ವಾದಿಯನ್ನು ಕೈ ಬಿಡಬೇಕು ಅಂತೇಳಿ ಈಗಾಗಲೇ ರೈತರು ಒಂದು ಪ್ರತಿಭಟನೆ ನಡೆಸ್ತಾ ಗಮನಿಸ್ತಾ ಇದ್ದಾರೆ. ರೈತರೆಲ್ಲ ಈಗ ರಸ್ತೆ ಬದಿಯಲ್ಲೆಲ್ಲ ನಿಂತು ಓಡಾಡ್ತಾ ಇರೋ ದೃಶ್ಯಗಳು ಕೂಡ ಗಮನಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಏನು ದೇವನಹಳ್ಳಿ ಟೌನಲ್ಲಿ ಈಗಾಗಲೇ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯಲ್ಲಿ ಕೂಡ ಸರ್ಕಾರ ಯಾವುದೇ ಆಮಿಷಕ್ಕೆ ನಾವು ಬಗ್ಗೋದಿಲ್ಲ, ನಮ್ಮ ಬೇಡಿಕೆಗಳು ಈಡೇರಲೇಬೇಕು ಅಂತ ಹೇಳಿ ಏನು ರೈತರಿಗೆ ಹೋರಾಟ ನಡೆಸ್ತಾ ಇರ್ತಕ್ಕಂಥದ್ದು. ಈಗ ಪೊಲೀಸ್ ಏನು ರೈತರನ್ನ ಹತ್ತಿಕ್ಕಲಿಕ್ಕೆ ಸಾಕಷ್ಟು ಬಿಗಿ ಭದ್ರತೆ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ರಾಜ್ಯದ ಮೂಲೆ ಮೂಲೆಗಳಿಂದ ರೈತ ಸಂಘಗಳು, ಎಡಪಂಥೀಯ ಪಕ್ಷಗಳ ಸಂಘಟನೆಗಳವರು, ರೈತ ವಿವಿಧ ಸಂಘಟನೆ ಮುಖಂಡರುಗಳು, ನಟ ಪ್ರಕಾಶ್ ರೈ ಇರ್ಬೋದು, ಎಲ್ಲ ರೀತಿಯ ಮುಖಂಡರು ಕೂಡ ಈಗಾಗಲೇ ಆಗಮಿಸಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಏನು ಬಲವಂತದ ಭೂಸ್ವಾಧೀನ ವಿರೋಧಿಸಿ ಇವತ್ತು ದೇವನಹಳ್ಳಿ ಚಲೋ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತು ಸಂಜೆ 5 ಗಂಟೆವರೆಗೂ ಒಂದು ಗಡುವು ಕೊಟ್ಟಿದ್ದಾರೆ, ರೈತರು ಕೂಡ ಕೊಟ್ಟಿದ್ದಾರೆ. ಈ ಗಡುವಿನ ಅವಧಿಯಲ್ಲಿ ಸರ್ಕಾರ ಮಣಿದು ನಮ್ಮ ಬೇಡಿಕೆ ಈಡೇರಿಸಿದ್ರೆ ಮಾತ್ರ ನಾವು ಈ ಒಂದು ಹೋರಾಟವನ್ನು ಹಿಂಪಡಿತೀವಿ, ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಈಗಾಗಲೇ ರೈತ ಸಂಘಟನೆಗಳು ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು. ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದೇವನಹಳ್ಳಿ ಪಟ್ಟಣದಲ್ಲಿ ಈಗ ದೊಡ್ಡ ಮಟ್ಟದ ಹೋರಾಟದ ಕಾವು ಹೆಚ್ಚಾಗಿದೆ ಅಂತ ಕಳೆದ ಈಗ ದೃಶ್ಯಗಳ ಗಮನಿಸ್ತಾ ಇದ್ದೆ. ದೇವನಹಳ್ಳಿ ಟೌನಲ್ಲಿ ಇರ್ತಕ್ಕಂಥ ಆ ದೃಶ್ಯಗಳ ಕೊಡ್ತೇನೆ. ಇನ್ನೊಂದು ದೃಶ್ಯ ನೋಡ್ತಾ ಇದೀವಿ, ಮೊಬೈಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅಂತ ಅಂದರೆ ಇದು ಬೆಂಗಳೂರು ಸೇಫ್ ಸಿಟಿ ಒಂದು ಇದರ ಪೊಲೀಸ್ನ ವ್ಯವಸ್ಥೆ ಕ್ಯಾಮ್ರಾಗಳನ್ನು ಹಾಕಿ ಎಲ್ಲ ಚಲನವಲನಗಳನ್ನು ಗಮನಿಸೋದಕ್ಕೆ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ವಾಹನವನ್ನು ಪೊಲೀಸರು ಈಗಾಗಲೇ ಕರೆಸಿ ಪ್ರತಿ ಚಲನವಲನಗಳ ಬಗ್ಗೆ ಇಂಚಿಂಚು ಮಾಹಿತಿ ಕಲೆ ಹಾಕ್ಲಿಕ್ಕೆ ಕೂಡ ಆ ಒಂದು ವ್ಯವಸ್ಥೆ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಮಾಡಿಕೊಂಡು ಯಾವುದೇ ರೀತಿ ಘಟನೆಗಳ ಬಗ್ಗೆ ಯಾವುದೇ ದೊಂಬಿ ಗಲಾಟೆ ಆಗಬಾರ್ದು ಅನ್ನೋ ಕಾರಣಕ್ಕೇ ಈಗಾಗಲೇ ಏನು ಪೊಲೀಸರ ಒಂದು ವ್ಯವಸ್ಥೆ ಕೂಡ ನಡ್ಕೊಂಡಿರ್ತಕ್ಕಂಥದ್ದು. ಇವು ಸಂಜೆ 5 ಗಂಟೆಗೆ ಏನು ಸರ್ಕಾರ ಏನು ನಿರ್ಧಾರ ಮಾಡಿ ಇವರ ಬೇಡಿಕೆಗಳಿಗೆ ಒಪ್ಪಿಕೊಂಡ್ರೆ ಮಾತ್ರ ಈ ಒಂದು ಹೋರಾಟ ನಿಲ್ತದೆ. ಇಲ್ಲವಾದಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಅಣಿ ಮಾಡ್ತೇವೆ, ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಎಚ್ಚರಿಕೆ ಕೊಡದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ರೈತ ಸಂಘಟನೆಗಳು ಎಚ್ಚರಿಕೆ ನೀಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ದೇವನಹಳ್ಳಿ. ಏನು ದೇವನಹಳ್ಳಿ ಪಟ್ಟಣದಲ್ಲಿ ಭೂಸ್ವಾಧೀನ ವಿರೋಧಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥದ್ದು. ರೈತ ಸಂಘಟನೆಗಳು ಕೂಡ ಈಗ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರೆ ರಾಜ್ಯದ ವಿವಿಧ ಮೂಲೆಗಳಿಂದ ರೈತರು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ ಎಡಪಂಥೀಯ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಹೋರಾಟಗಳು, ವಿವಿಧ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟಿರೋದಕ್ಕೆ ಇವತ್ತು ದೇವನಹಳ್ಳಿ ಪಟ್ಟಣದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆದು ದೇವನಹಳ್ಳಿ ಚಲೋವನ್ನು ಯಶಸ್ವಿಗೊಳಿಸಲಿಕ್ಕೆ ಏನು ಬೆಳ್ಳಾರಿ ಜಿಲ್ಲೆಯಲ್ಲೂ ಕೂಡ ರೈತರು ಬಂದಿದ್ದಾರೆ. ಅವರು ಕೂಡ ಮಾತಾಡ್ಸ ಬರೋಣ. ಸರ್, ಈಗ ತಾವು ಎಲ್ಲಿಂದ ಬಂದಿದ್ರಿ, ಏನು ಬಂದಿದ್ರಿ? ಸರ್, ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು ರಣಜಿತ್ಪುರ ಅಂತ ಗ್ರಾಮ. ಸರ್, ಏನು ಬಂದಿದ್ರಿ ಇವತ್ತು? ಸರ್, ನಾವು ಇಲ್ಲಿ ದೇವನಹಳ್ಳಿ ಚಲೋ ಇದಕ್ಕೆ ಸಪೋರ್ಟ್ ಮಾಡಕ್ ಬಂದಿವಿ ಸರ್. ನಾವು ಬಳ್ಳಾರಿಯಿಂದ ಬಂದಿರೋದು. ರೈತರಿಗೆ ಅನ್ಯಾಯ ಆಗ್ತಿದೆ, ಭೂ ಕಬಳಿಕೆ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಸಪೋರ್ಟ್ ಮಾಡಕ್ ಬಂದಿವಿ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಬಿಟ್ಟು ಕೊಡಬಾರ್ದು ಅಂತೇಳಿ ನಾವು ಬಳ್ಳಾರಿಯಿಂದ ನಾವು ಸರಿಸುಮಾರು 200 ಜನ ಬಂದಿದ್ದೀವಿ ಸರ್. ಈಗ ಹೋರಾಟ ಯಾವ ರೀತಿ ಇದೆ ಇವತ್ತು ಇಲ್ಲಿ ಪರಿಸ್ಥಿತಿಯಲ್ಲಿ? ಸರ್, ಅವ್ರು ಸಾರ್ ಹೇಳಿದಂಗೆ 5 ಗಂಟೆವರೆಗೆ ಗಡುವು ಕೊಟ್ಟಿದ್ದೀವಿ ಸರ್. ಅದರೊಳಗೇನು ಅವ್ರು ಒಪ್ಪಿಲ್ಲ ಅಂದ್ರೆ, ನಮಗೇನು ಭೂಮಿ ಕೈ ಬಿಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸರ್. ಅವರು ಹೇಳೋ ಪ್ರಕಾರ ನಾವು ಬೆಳ್ಳಾರಿಯಿಂದ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೀವಿ, ಇನ್ನಷ್ಟು ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಬ್ರು ಕೂಡ ಮಾತಾಡ್ಸೋಣ, ಅವ್ರು ಕೂಡ ಏನು ಹೇಳ್ತಾರೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಸರ್, ಬಳ್ಳಾರಿ ಜಿಲ್ಲಾ ಸೊಂಡೂರು ತಾಲೂಕು ರಂಜಿತ್ಪುರ ಗ್ರಾಮ. ಸರ್, ನಮ್ಮ 2 ವರ್ಷ ಕೆಳಗೆ ಇದೇ ಟೈಪು ನಮ್ಮ ರಂಜಿತ್ಪುರ ಗ್ರಾಮದಾಗ ಮಾಡಿ ಸರ್. ಇವ್ರದ್ದು ಇನ್ನೊಬ್ಬರದು ಪರಮೇಶ್ವರಪ್ಪ ಅಂತೇಳಿ ಇದೇ KDB ಮಾಡಿ ಇವ್ರ ಮೇಲೆ ಕೇಸ್ ಹಾಕಿ, ಅಟ್ರಾಸಿಟಿ ಕೇಸ್ ಹಾಕಿ 2 ವರ್ಷ ಸರ್ ಇದೇ ಮಾಡಕತ್ತಾರೆ. ಮತ್ತೆ ಸರ್, ಸೊಂಡೂರು ತಾಲೂಕಿನಾಗ 60 ವರ್ಷ 70 ವರ್ಷ ಪಟ್ಟಾಗಿರೋ ಭೂಮಿನ ಬಾ ಖರಾಬ್ ಮಾಡಿದ್ರು. 11,000 ಎಕರೆ ಮಾಡಿದ್ರು ಸರ್. ಸೊಂಡೂರು ತಾಲೂಕಿನ ಫ್ಯಾಕ್ಟ್ರಿ ಎಲ್ಲೆಲ್ಲಿ ಫ್ಯಾಕ್ಟ್ರಿ ಅದಾವ ಅಲ್ಲಿ ಮಾತ್ರ ಬಾ ಖರಾಬ್ ಮಾಡ್ಯಾರ ಸರ್.
ಫ್ಯಾಕ್ಟ್ರಿ ಎಲ್ಲೆಲ್ಲ ಅಲ್ಲಿ ಖರಾಬೇ ಮಾಡಿಲ್ಲ ಹೊಲಗಳನ್ನ, ಅದು ಚೆನ್ನಾಗದ ಸರ್ಕಾರ ಅಂತ ಮಾಡಿದಾರೆ. ಅದನ್ನೇ ಇವಾಗ ಕೇಳಕತ್ತಿದ್ರೆ ಇವಾಗ ಮಾಡಿಕೊಡ್ತೀವಿ, 6 ತಿಂಗಳು ಮಾಡ್ಕೊಡ್ತೀವಿ, ಸಂತೋಷ ನೋಡಿ. 6 ತಿಂಗಳು ಟೈಮ್ ಕೊಡ್ರಿ, 8 ತಿಂಗಳು ಟೈಮ್ ಕೊಡ್ರಿ ಅಂತ ಬರೀ ಇದೇ ಮಾಡಕತ್ತ ಸರ್. ಇವಾಗ ಇಲ್ಲೆಲ್ಲ ಯಾವ ತರ ಸಮಸ್ಯೆಗಳಾಗಿದೆ ರೈತರಿಗೆಲ್ಲ? ಸಮಸ್ಯೆಗೋಸ್ಕರ ಬಂದಿ ಸರ್. ನಮ್ಮ ಸಮಸ್ಯೆ ಬೇರಲ್ಲ, ಇದೇ ಸಮಸ್ಯೆ ಬೇರಲ್ಲ ಸರ್. ಅದೇ ಸೇಮ್ ಸಮಸ್ಯೆ ಸರ್. ನೀವು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಟ್ಟಿದ್ದೀರಿ? ಏನು ಹೇಳಿ? ನಾವೇನು 24 hours ಗಡುವು ಕೊಟ್ಟರಲ್ಲ ಸರ್ ನಮ್ಮವರು. ಮತ್ತು ನಾವು ಹಗಲು ರಾತ್ರಿ ಧರಣಿ ಮಾಡ್ತೀವಿ ನೋಡಿ. ನಾವು ಏನು ಮುಂದೆ ತೀರ್ಮಾನ ಅಂತ ರೈತರು ಅವ್ರ ಜೊತೆ ಹೋಗೋದು ನಾವು. ಅವ್ರು ಹೇಳೋ ಪ್ರಕಾರ ಏನಂತಂದ್ರೆ, ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರಿನಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ. ಇದೇ KDB ಇದೇ ಏನು ರೈತರಿಗೆ ಅನ್ಯಾಯ ಮಾಡಿದೆ, ಭೂಸ್ವಾಧೀನ ಮಾಡಿಕೊಂಡಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲಿ ಏನು ಆ ರೈತರು ಕೂಡ ಸರ್ಕಾರ ಅನ್ಯಾಯ ಮಾಡಿದೆ, KDB ಅನ್ಯಾಯ ಮಾಡ್ತಿದೆ ಅಂತ ಕೂಡ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಒಂದು ದೇವನಹಳ್ಳಿ ಹೋರಾಟಕ್ಕೆ ಇವರು ಕೂಡ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಸುರೇಶ್ ಬಾಬು, ದೇವನಹಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.